ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರಮೋದ್ ಮತ್ತು ಇದು ನನ್ನ ಎರಡನೇ ವ್ಲಾಗ್. ಇದು ಈ ಹಿಂದೆ ಒಂದು ತಿಂಗಳಿಂದೆ ಅದೊಂದು ವ್ಲಾಗ್ ಬಿಟ್ಟಿದ್ದೆ. ನಾನೇನು ವ್ಲಾಗರ್ ಅಲ್ಲ, ನನಗೆ ಯಾವಾಗ ವ್ಲಾಗ್ ಮಾಡಬೇಕು ಅನಿಸುತ್ತೆ ಅವಾಗ ಮಾಡಿಬಿಡ್ತಾ ಇರ್ತೀನಿ. ಇನ್ಮೇಲೆ ಡೈಲಿ ವ್ಲಾಗ್ ಅಥವಾ ಏನಿಲ್ಲ ಅಂತಂದು ಹೇಳಿದ್ರು ವಾರದ ವ್ಲಾಗ್ ಅಥವಾ ವಾರಕ್ಕೆ ಒಂದಾದ್ರೂ ವ್ಲಾಗ್ ಬಿಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದೀನಿ. ನೋಡೋಣ ಏನಾಗುತ್ತೆ, ನಂಗೆ ಗೊತ್ತಿಲ್ಲ. ಸಮಯ ಸಿಕ್ಕಂಗೆ ಮಾಡ್ತಾ ಹೋಗ್ತೀನಿ. ಮತ್ತು ಇವತ್ತೇನು ವಿಶೇಷ ಅಂತಂದು ಹೇಳಿದ್ರೆ, ಮತ್ತು ವ್ಲಾಗ್ ಯಾಕೆ ಮಾಡ್ತಾಯಿದ್ದೀನಿ ಅಂತಂದು ಹೇಳಿದ್ರೆ, ಇವತ್ತು ನಾನು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇರೋ ಟ್ರೈನ್ ಯಾವುದು ಅಂತಂದು ಹೇಳಿದ್ರೆ 22692 ಟ್ರೈನ್ ನಂಬರ್ ರಾಜಧಾನಿ ಎಕ್ಸ್ಪ್ರೆಸ್. ಭಾರತದಲ್ಲಿ ಅತಿ ಹೆಚ್ಚು ರೆವಿನ್ಯೂ ತಂದು ಕೊಡುವಂಥ ಏಕೈಕ ಎಕ್ಸ್ಪ್ರೆಸ್ ಅದು. ಆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ನಾನು ಆ ಟ್ರೈನ್ಗೆ ಹೋಗ್ತಾ ಇದ್ದೀನಿ, ಜರ್ನಿ ಮಾಡ್ತಾಯಿದ್ದೀನಿ. ಈ ಮುಂಚೆ ಸಂಪರ್ಕ ಕ್ರಾಂತಿ ಅದು ಇದು 2-3 ಬೇರೆ ಬೇರೆ ಎಕ್ಸ್ಪ್ರೆಸ್ಸಲ್ಲಿ ಹೋಗಿದ್ದೆ. ಇದು ಫಸ್ಟ್ ಟೈಮ್ ರಾಜಧಾನಿಯಲ್ಲಿ ಹೋಗ್ತಾ ಇರೋದು. ನಾನು ಎಕ್ಸೈಟ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಬೆಳಗ್ಗೆ ಆಗಿದೆ, ಇವಾಗ ಅಲಾರಮ್ ಹೊಡಿತಾ ಇದೆ. ಎದ್ದೇಳಕ್ಕೆ ಇಷ್ಟ ಇಲ್ಲದಿದ್ದರೂ ಕೂಡ ಅಲಾರಮ್ನ ಆಫ್ ಮಾಡಿ ಕಣ್ಣು ಉಜ್ಕೊಂಡು ಎದ್ದು, ಇವಾಗ ಎದ್ದ ತಕ್ಷಣ ನಾನು ಮಾಡೋದೇನು ಅಂತಂದು ಹೇಳಿದರೆ ನೀರನ್ನು ಕುಡಿಯೋದು. ಸೊ ಹಾಗಾಗಿ ಈಗ ನೀರು ಕುಡಿಲಿಕ್ಕೆ ಹೋಗ್ತೀನಿ. ನೀರು ಕುಡಿದ ತಕ್ಷಣ ಮತ್ತೆ ಬ್ರಷ್ ಎಲ್ಲ ಮಾಡಿ ಫ್ರೆಶಪ್ ಆಗಿ ಸ್ವಲ್ಪ ಆಚೆ ಎಲ್ಲ ಸುತ್ಕೊಂಡು ಬಂದು ಆಮೇಲೆ ತಿಂಡಿ ತಿಂದು ಆಮೇಲೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಯಾಕಂತಂದು ಹೇಳಿದರೆ ಸಾಯಂಕಾಲಕ್ಕೆ ಹೊರಡಬೇಕು. ಸುಮಾರು ಸಮಯ ಇದೆ, ಆದರೆ ಇವಾಗಲೇ ಬ್ಯಾಗ್ ಪ್ಯಾಕ್ ಮಾಡಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಆಚೆ ಕೂತ್ಕೊಂಡು ಈ ಕಲೀಗ್ಸ್ ಜೊತೆ ಎಲ್ಲ ಮಾತಾಡೋದೆಲ್ಲ ಇರುತ್ತೆ. ಸೊ ಐ ಆಮ್ ಗೋಯಿಂಗ್. ದಿಸ್ ಇಸ್ ಅ ನ್ಯೂ ಡೇ. ಈಗ ಬ್ರಷ್ ಮಾಡೋ ಸಮಯ. ಇದು ಲಾಸ್ಟ್ ಇದು ನಾನಿಲ್ಲಿ ಬ್ರಷ್ ಮಾಡೋದು. ಮತ್ತು ಮುಂದೆ ಯಾವತ್ತೂ ಜೀವನದಲ್ಲೇ ಅಂದ್ಕೊಳ್ತೀನಿ ನಾನು ಇಲ್ಲಿ ಈ ಹೋಟೆಲಲ್ಲಿ ಮತ್ತೆ ನಾನು ಬರಲ್ಲ ಅಥವಾ ಈ ಒಂದು ವಾಶ್ರೂಮಲ್ಲಿ ನಾನು ಮುಖ ತೊಳೆಯಲ್ಲ. ಎಸ್. ಆ್ಯಂಡ್ ಮತ್ತು ಇದು ನನ್ನ ಹೋಟ್ಲು, ಇದನ್ನು ಮಿಸ್ ಮಾಡ್ಕೊಳ್ತೀನಿ. ಯಾಕಂತಂದು ಹೇಳಿದ್ರೆ ಫಸ್ಟ್ ಟೈಮ್ ನಾನು ಯಾವಾಗ ಜಾಯ್ನ್ ಆಗಿದ್ದೆ ಆವಾಗ ಇಲ್ಲಿಗೆ ಬಂದಿದ್ದು. ಸೊ ಇವಾಗ ಹೊರಡೋ ಸಮಯ, ಹೊರಟೆ ಕೂಡ. ನೀವು ನೋಡ್ಬೋದು ಇಲ್ಲಿ ನಿನ್ನ ಗೇಟ್ ಹತ್ರ ಬಂದು ಗೇಟ್ ತೆಗೆದು ಆಲ್ರೆಡಿ ಅಲ್ಲಿ ನನಗೆ ಕಾರ್ ಕಾಯ್ತಾ ಇದೆ. ವಾವ್, ಒಳ್ಳೆ ಕಾರ್ನೇ ತರಿಸಿದ್ದಾರೆ, ಇನೋವಾ. ಸೆಕ್ಯೂರಿಟಿ ಸರ್ಗೆ ಸಲ್ಯೂಟ್ ಹೊಡೆದ್ಬಿಟ್ಟು ಕಾರ್ ತೆಗೆದು ಒಳಗಡೆ ಕೂತ್ಕೊಳ್ತೀನಿ ಈಗ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಹೊರಟೆ ಕೂಡ. ಇನ್ನೇನು ನೋಯ್ಡಾನ ಮಿಸ್ ಮಾಡ್ಕೊಳ್ತೀನಿ. ಸೊ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನಿಂದ ಹೋಗಿ ಅಲ್ಲಿಂದ ಟ್ರೈನ್ ಹತ್ತೋದಿರುತ್ತೆ ನನಗೆ. ಬಟ್ ಕಾರ್ ಮಾತ್ರ ಸಖತ್ತಾಗಿದೆ. ಫಸ್ಟ್ ಟೈಮ್ ನಾನು ಈ ಥರ ಕಾರಲ್ಲಿ ಹೋಗ್ತಾ ಇರೋದು. ಹೋಗ್ತಾ ಹೋಗ್ತಾ ಜೀವನದಲ್ಲಿ ಎಂಥ ಅನುಭವಗಳಾಗುತ್ತೆ ಅಂತಂದು ಹೇಳಿದ್ರೆ ಒಳ್ಳೊಳ್ಳೆ ಅನುಭವಗಳಾಗುತ್ತೆ. ಅದು ಮತ್ತು ಯಾವತ್ತೂ ಮರೆದೇ ಇರುವಂಥ ಅನುಭವ. ಮತ್ತು ನೆಕ್ಸ್ಟ್ ಟೈಮ್ ನಂಗೆ ಇದೇ ಥರ ಕಾರ್ಗಳು ಸಿಕ್ಕರೆ ಅಷ್ಟು ಖುಷಿ ಆಗೋದಿಲ್ಲ. ಬಟ್ ಫಸ್ಟ್ ಟೈಮ್ ಏನು ಸಿಕ್ಕಿರುತ್ತೆ ಅಲ್ವಾ, ಆ ಖುಷಿನೇ ಬೇರೆ. ಆ್ಯಂಡ್ ಈ ಡೆಲ್ಲಿ NCRಲ್ಲೆಲ್ಲ ರೋಡ್ಗಳು ತುಂಬ ಚೆನ್ನಾಗಿರುತ್ತೆ ಯೂಶ್ವಲಿ, ಹೈವೇಗಳೆಲ್ಲ. ಬಟ್ ಈ ಗಲ್ಲಿಗಳಲ್ಲೇ ರೋಡ್ಗಳು ಚೆನ್ನಾಗಿರಲ್ಲ. ಧೂಳು ಇರುತ್ತೆ. ಮತ್ತು ಕಸ ಎಲ್ಲಂದೆಲ್ಲ ಚೆಲ್ಲಿರ್ತಾರೆ. ಇದ್ಯಾವುದಪ್ಪ ಇದು, ರೇವಾ ಗೇಟ್ ಇದ್ದಂಗಿದೆ. ಬಟ್ ಹೈವೇಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ. ಆ್ಯಂಡ್ ಕಾರನ್ನು ಕೂಡ ತುಂಬ 80ರಲ್ಲೆಲ್ಲ ಹೊಡಿತಾ ಇದ್ದಾನಪ್ಪ ಸ್ಪೀಡಾಗಿ. ಇವಾಗ 20ಕ್ಕೆ ಬಂದ, ಏನೋ 10ಕ್ಕೆ ಬಂದ ಇವಾಗ. ಎಸ್. ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಹೈವೇಸ್ ಪಕ್ಕ ತುಂಬ ಚೆನ್ನಾಗಿದೆ. ಆ್ಯಂಡ್ ಹಿಂಗೆ ಹೋಗ್ತಾ ಇದ್ದರೆ ಈ ಕಾರಲ್ಲಿ ಹೋಗ್ತಾನೆ ಇರಬೇಕು ಬೆಂಗಳೂರವರೆಗೂ ಅನ್ನಿಸ್ತಾ ಇದೆ. ಬಟ್ ಅವ್ರು ನಾನು ಕರ್ಕೊಂಡು ಹೋಗಲ್ಲ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ, ಆದರೆ ಒಂದು ಏನಂತಂದು ಹೇಳಿದ್ರೆ ನನ್ನ ಮನೆ ಮಠ ಎಲ್ಲ ಮಾರಿದ್ರೆ ಆ ದುಡ್ಡನ್ನು ಅವನಿಗೆ ಕೊಟ್ಟರೆ ಬೆಂಗಳೂರವರೆಗೂ ಕರ್ಕೊಂಡೋಗ್ಬಿಡ್ತಾನೆ ನನಗೆ. ಆ್ಯಂಡ್ ದಿಸ್ ಇಸ್ ಬ್ಯೂಟಿಫುಲ್ ಜರ್ನಿ. ಎಸ್. ಸೊ ಇವಾಗ ಟೋಲ್ ಬಂತು. ಬಟ್ ಇವನು ಇಲ್ಲಿ ಟೋಲ್ ಕಟ್ಟುವಷ್ಟು ಏನಿರಲ್ಲ, ಇವನು ಹಾಗೆ ಪಾಸ್ ಮಾಡ್ತಾನೆ ಅಂದ್ಕೊಳ್ತೀನಿ. ಹೌದು, ಹಂಗೆ ಪಾಸ್ ಮಾಡ್ದೆ. ವಾವ್, ನೈಸ್.
ಇನ್ನೇನು ಒಂದು 10 ನಿಮಿಷದಲ್ಲಿ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ನ ರೀಚ್ ಆಗ್ತೀನಿ ನಾನು. ಟ್ರೈನ್ ನನಗೋಸ್ಕರ ಕಾಯ್ತಾ ಇದೆ. ಲೋಕೋ ಪೈಲಟ್, ಅಯ್ಯೋ ಏನಪ್ಪ ಇವನು ಇಷ್ಟು ಸ್ಪೀಡಾಗಿ ಹೊಡಿತಾ ಇದ್ದಾನೆ. ನಾನು ಹೇಳ್ದಂಗೆ 60-80 ಹೊಡಿತಾ ಇದ್ದಾನೆ. ಓಡಿಸ್ಲಿ. ಹತ್ತರಲ್ಲಿ ಓಡಿಸಿದ್ರೆ ನನಗೆ ಖುಷಿ ಇತ್ತಪ್ಪ. ಆರಾಮಾಗಿ ನೆಮ್ಮದಿಯಾಗಿ ಹೋಗ್ತಾ ಇದ್ದೆ ಈ ಕಾರಲ್ಲಿ. ಯಾಕಂದರೆ ಮತ್ತೆ ಈಗ ಇಂಥ ಕಾರಲ್ಲಿ ಓಡಾಡೋಕ್ಕೆ ಅವಕಾಶ ಸಿಗಲ್ವಲ್ಲ, ಅದಕ್ಕೆ. ನೋಡಿ ಏನು ಚೆನ್ನಾಗಿದೆ ಲೈಟಿಂಗ್ಸು, ಹೈವೇ ಎಲ್ಲ. ಇದು ಯಮುನಾ ನದಿ ಅಂದ್ಕೊಳ್ತೀನಿ. ಯಮುನಾ ನದಿ ಮೇಲೆ ಇರ್ತಕ್ಕಂಥ ಬ್ರಿಡ್ಜ್ ಇದು. ಮುಂಚೆ ಯಮುನಾ ನದಿ ಅಂತಂದು ಹೇಳಿದರೆ ತುಂಬ ಪರಿಶುದ್ಧವಾಗಿರ್ತಕ್ಕಂಥ ನದಿಯಾಗಿತ್ತು. ಆದರೆ ಇವಾಗೆಲ್ಲ ಈ ಫ್ಯಾಕ್ಟ್ರಿಗಳು ಬಂದು ಈ ಜನಗಳ ಜಾಸ್ತಿ ಆಗಿ ಆ ನದಿ ಪೂರ್ತಿ ಇವಾಗ ಕರಿನೀರಿನ ನದಿಯಾಗಿದೆ. ಸೊ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಬಂತು, ಕಾರಲ್ಲಿ ಸೈನ್ ಮಾಡು ಇಳಿದೆ, ಕಾರ್ ತನ್ನ ಪಾಡಿಗೆ ತಾನು ಹೊರಡ್ತು. ಇವಾಗ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಒಳಗಡೆ ನಾನು ಎಂಟರ್ ಆಗಿ ಕೂಡ ಹೋಗ್ತಾ ಇದ್ದೀನಿ. ಇವಾಗ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಬರುತ್ತೆ ಅಂದ್ಕೊಳ್ತೀನಿ, ಗೊತ್ತಿಲ್ಲ, ಒಂದು ಸಾರಿ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಎಸ್ 5ರಲ್ಲೇ ಬರುತ್ತೆ. ಸೊ ಬಂದೆ, ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 5. ನೀವು ನೋಡ್ಬೋದು ಇಲ್ಲಿ. ವಾವ್, ಟ್ರೈನ್ ಕೂಡ ಬಂತು. ಹೆಂಗೆ ಬರ್ತಾ ಇದೆ, ಒಳ್ಳೆ ಯಮ ಬಂದಂಗೆ ಬರ್ತಾ ಇದೆ. ವಾವ್, ಇವಾಗೆಲ್ಲ ಈ ಎಲೆಕ್ಟ್ರಿಸಿಟಿ ಬಂದಾಗಿಂದ ತುಂಬ ಸಖತ್ ಸ್ಪೀಡಾಗಿ ಓಡುತ್ತೆ. ಮುಂಚೆ ಎಲ್ಲ ಡು ಅಂತ ಇತ್ತು, ಇವಾಗ ಫುಲ್ ಸ್ಪೀಡಾಗಿ ಹೋಗುತ್ತೆ. ಸೊ ನೋಡ್ಬೋದು. ಬಟ್ ಈ ಬೋಗಿಲಿ ಏನು ಅಂತಂದು ಹೇಳಿದ್ರೆ ನಾರ್ಮಲ್ ಸ್ಲೀಪರ್ ಕೋಚಸ್ ಇರಲ್ಲ, ವಿತೌಟ್ AC ಸ್ಲೀಪರ್ ಕೋಚಸ್ ಏನಿತ್ತು ಅದೇನು ಇರೋದಿಲ್ಲ. ಇವಾಗ ನೋಡ್ಬೋದು ಇಲ್ಲಿಂದ B1 ಅಂತಂದು ಹೇಳಿದ್ರೆ 3 AC ಅಂತಂದು ಹೇಳಿ, 3 ಟೈರ್ AC. ನಿಮಗೆ B10ವರೆಗೂ ಇರುತ್ತೆ. ಒಂದು 10 ಬೋಗಿಗಳು ಕೂಡ ನಿಮಗೆ ಏನು ಸಿಗುತ್ತೆ ಅಂತಂದು ಹೇಳಿದ್ರೆ ಎಲ್ಲವೂ AC ಕೋಚಸ್ಸೇ ಸಿಗುತ್ತೆ. ಆಮೇಲೆ ಒಂದು 4 ಸೆಕೆಂಡ್ ಟೈರ್ AC ಸಿಗುತ್ತೆ. ಆಮೇಲೆ ನೋಡಿ, ಈ ಹುಡುಗ ಆರಾಮಾಗಿ ಫ್ರೀಯಾಗಿ ಮಜಾ ತೊಗೊಳ್ತಾನೆ. ನಾವೆಲ್ಲ 5,000 ಕೊಟ್ಟು ಟ್ರೈನ್ ಹತ್ತಿದ್ರೆ ಅವ್ನು ಫ್ರೀಯಾಗಿ ಟ್ರೈನ್ ಹತ್ತಾನೆ. ಈಗ ಒಂದು 2ರಿಂದ 3 ಬೋಗಿ ನಿಮಗೆ ಫಸ್ಟ್ ಕ್ಲಾಸ್ AC ಸಿಗ್ಬೋದು ಅಷ್ಟೇ. ಬಟ್ ಈ ಟ್ರೈನಲ್ಲಿ ಫಸ್ಟ್ ಟೈಮ್ ಜರ್ನಿ ಮಾಡ್ತಾ ಇರೋದು. ಆ್ಯಂಡ್ ಆ ಎಕ್ಸೈಟ್ಮೆಂಟ್ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದು ಹೇಳಿದರೆ, ತುಂಬ ರೆವಿನ್ಯೂ ಕೊಡುವಂಥ ಟ್ರೈನ್ ಹೇಗಿರುತ್ತೆ ಅಂತಂದು ಹೇಳಿ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಇವಾಗ ಅದು ನೆರವೇರ್ತಾ ಇದೆ. ಟ್ರೈನ್ ಸ್ಟಾಪ್ ಆಗ್ತಾ ಬಂತು. ನನ್ನ ಬೋಗಿನ ಹುಡುಕಬೇಕು. ನನ್ನ ಬೋಗಿ B8 ನಾನು ಇವಾಗ ಅಲ್ಲಿಗೆ ಹೋಗಬೇಕು. ಬನ್ನಿ ಹಾಗೆ ತೋರಿಸ್ತೀನಿ. ಇದು ನೋಡಿ 22691 ಅಂತಂದು ಹೇಳಿದ್ರೆ ಬೆಂಗಳೂರು ಟು ಡೆಲ್ಲಿ. 22692 ಅಂತಂದು ಹೇಳಿದ್ರೆ ಡೆಲ್ಲಿ ಟು ಬೆಂಗಳೂರು. ವಾಟರ್ ಬಾಟ್ಲೆಲ್ಲ ಬಂದು ಸ್ಟಾಕ್ ಮಾಡಿದ್ದಾರೆ. ಸೊ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನನ್ನ ಸೀಟ್ ಎಲ್ಲಿದೆ, ಇಲ್ಲಿದೆ, ಅಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನನ್ನ ಸೀಟ್ ಇಲ್ಲಿದೆ. ಸೊ 7:50ಕ್ಕೆ ಸರಿಯಾಗಿ ಟ್ರೈನ್ ಹೊರಡ್ತು, ಡೆಲ್ಲಿನ ಬಿಡ್ತು, ಅಂದರೆ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ನ ಬಿಡ್ತು. ಇಲ್ಲಿಂದ ನೆಕ್ಸ್ಟ್ ಮಥುರಾಗೆ ಸ್ಟಾಪ್ ಇದೆ ಅಂದ್ಕೊಳ್ತೀನಿ. ನೋಡ್ಬೋದು, ಇದು ಸ್ಲೋ ಆಗಿ ಹೋಗ್ತಾ ಇರೋ ಥರ ಕಾಣಿಸುತ್ತೆ, ಆದರೆ ಸ್ವಲ್ಪ 15 km/h ಓಡ್ತಾ ಇರುತ್ತೆ ಟ್ರೈನು. ಪರವಾಗಿಲ್ಲ, ಸ್ವಲ್ಪ ಕ್ಲೀನಾಗಿದೆ ರೈಲ್ವೆ ಸ್ಟೇಷನ್. ಇಷ್ಟೊಂದು ಜನಸಂಖ್ಯೆ ಇರೋ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಕ್ಲೀನಾಗಿ ಇದೆ, ಪರವಾಗಿಲ್ಲ. ಸೊ ಹೊಡ್ತಾ ಇನ್ನೇನು ಸ್ಪೀಡ್ ಆಗುತ್ತೆ ಟ್ರೈನು. ಸೂಪರ್ ಫಾಸ್ಟ್ಗಿಂತ ಫಾಸ್ಟ್ ಇದು. ಸೊ ಇನ್ನೇನು ಪ್ಲ್ಯಾಟ್ಫಾರ್ಮ್ ಎಂಡಿಗೆ ಬಂದ್ವಿ. ಹಜರತ್ ನಿಜಾಮುದ್ದೀನ್, ಬಾಯ್. ಹೊರಡ್ತು, ಪ್ಲ್ಯಾಟ್ಫಾರ್ಮ್ ಎಂಡ್ ಆಗ್ತಾ ಬಂತು. ಕತ್ಲೆ ಆಯಿತು, ಲೈಟ್ಸ್ ಕೂಡ ಕಡಿಮೆ ಆಯಿತು. ಇವಾಗ ಊಟ ಆರ್ಡರ್ ತೊಗೊಳಕ್ಕೆ ಬಂದಿದ್ದಾರೆ. ವೆಜ್ಜು ಮತ್ತು ನಾನ್ ವೆಜ್ 2 ಆಪ್ಷನ್ಸ್ ಇರುತ್ತೆ. ನೀವು ಯಾವ್ದು ಬೇಕೋ ಅದನ್ನು ತೊಗೊಳ್ಬೋದು. ಇವಾಗ ಊಟ ಬಂದಮೇಲೆ ಏನೇನು ಬಂದಿರುತ್ತೆ ಅಂತ ತೋರಿಸ್ತೀನಿ. ಎಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಆಮೇಲೆ ಟ್ರೈನ್ ಪ್ರಾರಂಭ ಆದಾಗ ಟಾಯ್ಲೆಟ್ ಇಷ್ಟು ಕ್ಲೀನಾಗಿ ಇರುತ್ತೆ. ಆಮೇಲೆ ಒಂದು ನಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಎಲ್ಲ ಹಾಳಾಗಿಬಿಟ್ಟಿರುತ್ತೆ. ಸೊ ಅಷ್ಟು ದರಿದ್ರ ಆಗಿರುತ್ತೆ. ಹೆಜ್ಜೆ ಕೂಡ ಇಡ್ಲಿಕ್ಕಾಗೋದಿಲ್ಲ ಒಳಗಡೆ. ಆ್ಯಂಡ್ ಇವಾಗ TC ಬಂದರು. ಯಪ್ಪ ಏನು ಹಿಟ್ಟಿದಾನಪ್ಪ ಇವನು. ಬಂದು ಇವಾಗೆಲ್ಲ ಟಿಕೆಟ್ ಚೆಕ್ ಮಾಡ್ಕೊಂಡು ಬರ್ತಾರೆ. ಬಂದು ಆಮೇಲೆ ತಮ್ಮ ಪಾಡಿಗೆ ಹೊರಟೋಗ್ಬಿಡ್ತಾರೆ.
ಇವನು ಇವಾಗ ಊಟ ಸಪ್ಲೈ ಮಾಡ್ತಾ ಇದ್ದಾನೆ ನೋಡಿ. ಅದು ಗ್ರೀನಲ್ಲಿ ನಿಮಗೆ ನಾನ್ ವೆಜ್ ಇರುತ್ತೆ, ರೆಡ್ಡಲ್ಲಿ ನಿಮಗೆ ವೆಜ್ ಸಿಗುತ್ತೆ. ನಿಮಗೆ ಅಲ್ಲಿ ಗ್ರೀನ್ ಮತ್ತು ರೆಡ್ 2 ಪ್ಲೇಟ್ಸ್ ಕಾಣಿಸ್ಬೋದು. ಈ ಪ್ಲೇಟ್ಸ್ದು ಒಂದು ರಿಯಲ್ ಸತ್ಯನ ನಿಮಗೆ ಆಮೇಲೆ ತೋರಿಸ್ತೀನಿ, ಎಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ ಅಂತಂದು ಹೇಳಿ. ಆ್ಯಂಡ್ ಇವಾಗ ನನ್ನ ಊಟ ಬರೋಕ್ಕೂ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ವೆಜ್ ಆರ್ಡರ್ ಮಾಡಿದ್ದೆ, ಸೊ ಏನೇನು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ಆ್ಯಂಡ್ ನನಗೆ ಊಟ ಸಿಕ್ಕಿದೆ, ಇದನ್ನು ಓಪನ್ ಮಾಡ್ತೀನಿ ಈಗ ನಾನು. ಸೊ ರೈಸ್ ಇದೆ, ನಿಮಗೆ ಪನ್ನೀರ್ ಸಿಕ್ಕಿದೆ, ದಾಲ್ ಮತ್ತು ಇದು ಆಲೂ ಫ್ರೈ ಅಂದ್ಕೊಳ್ತೀನಿ, ದೆನ್ ಮೊಸರು, 2 ಚಪಾತಿ. ಸೊ ಇವಾಗ ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು 1-2 ರೌಂಡ್ ಅಲ್ಲೇ ಟ್ರೈನಲ್ಲಿ ಓಡಾಡಿ ಆಮೇಲೆ ಹಾಗೆ ಅಲ್ಲೇ ಮಲ್ಕೊಂಡ್ಬಿಡೋದು. ನಾನು ನಿಮ್ಗೆ ವಿಡಿಯೋದಲ್ಲಿ ಲೆಫ್ಟ್ ಕೈಯಲ್ಲಿ ತಿನ್ನೋ ಥರ ಕಾಣಿಸುತ್ತೆ, ಆದರೆ ನಾನು ರೈಟ್ ಕೈಯಲ್ಲೇ ತಿಂತಾ ಇರೋದು, ನಾನೇನು ಲೆಫ್ಟಿ ಅಲ್ಲ. ಚೆನ್ನಾಗಿದೆ ಊಟ, ಪರವಾಗಿಲ್ಲ, ನೈಸ್. ವಾವ್, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಇವನ್ ಪನ್ನೀರ್ ಕೂಡ, ಆಮೇಲೆ ಅದ್ರ ಜೊತೆಗೆ ಉಪ್ಪಿನಕಾಯಿ ಕೊಟ್ಟಿರ್ತಾನೆ, ಅದ್ರ ಪ್ಯಾಕೆಟ್ ಕೊಟ್ಟಿರ್ತಾನೆ. ಇದನ್ನು ನಾನು ಇವಾಗ ಆಲೂ ಫ್ರೈನ ಚುಚ್ಚಿ ತಿಂತಾಯಿದ್ದೀನಿ. ಇವಾಗ ಊಟ ಇನ್ನೇನು ಮುಗಿಲಿಕ್ಕೆ ಬಂತು. ಊಟ ಮುಗೀತು ನೋಡಿ. ಇವಾಗ ಪ್ಲೇಟ್ ಕೊಡ್ತಾಯಿದ್ದೀನಿ ಅವ್ನಿಗೆ ವಾಪಸ್ಸು. ಅವ್ನು ಬಂದು ಇಸ್ಕೊಂಡು ಹೋಗ್ತಾನೆ ಪಾಪ. ಸೊ ಇವಾಗ ಇಸ್ಕೊಳ್ಳೋಕೆ ಬಂದಿದ್ದಾನೆ, ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ನಿಗೆ ಆ ಪ್ಲೇಟ್ ಕೊಟ್ಟರೆ ಆ ಪ್ಲೇಟ್ನ ಸೈಡ್ಗಿಟ್ಟು ಆ ಮೇಲ್ಗಡೆ ಇರೋ ಎಲ್ಲ ಹಾಳೆ, ಅದು ಪ್ಯಾಕಿಂಗ್ ಎಲ್ಲನೂ ಆ ಕಸದೊಳಗಡೆ, ಗ್ರೀನ್ ಪ್ಯಾಕೆಟ್ ಒಳಗಡೆ ಹಾಕ್ಬಿಡ್ತಾನೆ ಈಗ ಅವನು. ಸೊ ಕೆಲವ್ರು ಯಾರು ಊಟ ಮಾಡಿರ್ತಾರೆ ಅವ್ರು ಆಮೇಲೆ ಊಟ ಮಾಡಿಬಿಟ್ಟು ಸೀಟ್ ಕೆಳಗಡೆ ಅಥವಾ ಅಲ್ಲಿ ಇಟ್ಟಿರ್ತಾರೆ, ಆಮೇಲೆ ಅದನ್ನು ತೊಗೊಂಡು ಹೋಗ್ತಾನೆ. ಇವಾಗ ಐಸ್ ಕ್ರೀಮ್ ಬಂದಿದೆ ಸ್ವಲ್ಪ ಹೊತ್ತು ಆದಮೇಲೆ, ಎಲ್ಲ ಅವನು ಕಸ ಎಲ್ಲ ಕಲೆಕ್ಟ್ ಆದಮೇಲೆ ಐಸ್ ಕ್ರೀಮ್ ತಂದುಕೊಡ್ತಾನೆ ನಿಮಗೆ. ಸೊ ಐಸ್ ಕ್ರೀಮ್ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ನಂಗೆ ಶೀತ ಆಗಿತ್ತು ಡೆಲ್ಲಿಗೆ ಹೋದ್ಮೇಲೆ, ಆದರೂ ಕೂಡ ಐಸ್ ಕ್ರೀಮ್ ತಿನ್ನೋದನ್ನು ನಾನು ಬಿಟ್ಟಿಲ್ಲ. ಸೊ ಐಸ್ ಕ್ರೀಮ್ ತಿನ್ನೋದು ಮುಗಿದ್ಮೇಲೆ ಟ್ರೈನ್ ನೋಡಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ 120, 140, 130ವರೆಗೂ ನಾನು ಹೈ ಸ್ಪೀಡ್ ನೋಡಿದ್ದೀನಿ ಈ ರಾಜಧಾನಿ ಹೋಗೋದು. ಸೊ 120 ಇವಾಗ ಸದ್ಯಕ್ಕೆ ಹೋಗ್ತಾ ಇದೆ, ಹೆಚ್ಚು ಕಡಿಮೆ ಆಗ್ತಾ ಇದೆ. ಬಟ್ 135ವರೆಗೂ ಅಂತೂ ಹೋಗ್ತಾನೆ. ಆ್ಯಂಡ್ ಇವಾಗ ಆಲ್ರೆಡಿ ಸಮಯ ಆಗಿದೆ, 10:40 ಆಗಿದೆ. ಸೊ ಇವಾಗ ನಾವು ಮಲಗೋ ಸಮಯ. ಒಂದು ಹ್ಯಾಂಡ್ ಕರ್ಚಿಪ್ ಕೊಟ್ಟಿದ್ದಾರೆ, ದೆನ್ ಒಂದು ಏನು ಹೇಳ್ತಾರೆ ಕಂಬಳಿ, ಅದು ಮತ್ತು 2 ವೈಟ್ ಬೆಡ್ಶೀಟ್ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ನೆಕ್ಸ್ಟ್ ಮಾರ್ನಿಂಗ್. ನಾನು ಎದ್ದಾಗ ಒಳ್ಳೆ ವ್ಯೂ ಇತ್ತು ವಿಂಡೋಯಿಂದ. ಸೊ ಬ್ರೇಕ್ಫಾಸ್ಟ್ ಕೂಡ ಬೇಗನೆ ಬಂದಿತ್ತು. ಬ್ರೇಕ್ಫಾಸ್ಟಲ್ಲಿ ಇದೆಲ್ಲ ಇತ್ತು. ಇದು ಬ್ರೆಡ್ ಮತ್ತು ಇದ್ರ ಜೊತೆಗೆ ಒಂದು ಬಟರ್ ಕೊಟ್ಟಿದ್ದಾನೆ. ಸೊ ಚೆನ್ನಾಗಿತ್ತು. ಆಮೇಲೆ ಕಟ್ಲೆಟ್ ಕೂಡ ಇರುತ್ತೆ ಇದ್ರ ಜೊತೆಗೆ. ಬ್ರೇಕ್ಫಾಸ್ಟ್ ಕೂಡ ನಾನು ವೆಜ್ನೇ ಆರ್ಡರ್ ಮಾಡಿದ್ದು. ನಾನ್ ವೆಜ್ ಇರುತ್ತೆ. ನಾನ್ ವೆಜ್ಜಲ್ಲಿ ಏನಿರುತ್ತೆ ಅಂತಂದು ಹೇಳಿದರೆ ಆಮ್ಲೆಟ್ ಎಲ್ಲ ಬಂದಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಟೀ ಕೂಡ ಕೊಟ್ಟಿರ್ತಾನೆ. ಟೀ ಹೇಗೆ ಕೊಟ್ಟಿರ್ತಾನೆ ಅಂದರೆ ಫ್ರೀ ಮಿಕ್ಸ್ ಇರಲ್ಲ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದಿರುತ್ತೆ. ಆ್ಯಂಡ್ ಸುಮ್ಮನೆ ಒಂದು ಹೆಂಗೆ ಕಾಣಿಸ್ತೀನಿ ಅಂತ ನೋಡ್ಕೊಳ್ಳೋದಾದರೆ ಈ ಥರ ಆಗಿದ್ದೆ ನಾನು. ಸೊ ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡು ರೆಕಾರ್ಡ್ ಎಲ್ಲ ಮಾಡಿಕೊಂಡು ಈ ಥರ ಮುಖ ಆಗೋಗ್ಬಿಟ್ಟಿತ್ತು ನನಗೆ. ಹೋಗ್ತಾ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ. ನಿಮಗೆ ಸೂರ್ಯ ಕಣ್ಣಿಗೆ ಹೊಡೆಯೋದು ಕಾಣಿಸ್ತಾ ಇರುತ್ತೆ, ಬಟ್ ಇವಾಗ ನಿಮ್ಗಲ್ಲಿ ಸ್ಲೋ ಆಗಿ ಹೋಗೋ ಥರ ಕಾಣಿಸುತ್ತೆ, ಬಟ್ ತುಂಬ ಸ್ಪೀಡಾಗಿ. ಇವಾಗ ಜಿಯೋಗ್ರಾಫಿಕಲ್ ಸೆಂಟರ್ ಆಫ್ ಇಂಡಿಯಾ ನಾಗ್ಪುರದಲ್ಲಿದ್ದೀವಿ. ಇಲ್ಲೊಂದು 5 ನಿಮಿಷ ನಿಂತ್ಕೊಳ್ಳುತ್ತೆ ಅಂದ್ಕೊಳ್ತೀನಿ, ಆಮೇಲೆ ಟ್ರೈನ್ ಹೊರಡುತ್ತೆ. ಸೊ ಇದು ನಾಗ್ಪುರ. ಸೊ ಈ ರೀತಿಯಾಗಿ ಖಾಲಿ ಹೊಡಿತಾ ಇದೆ, ಬಟ್ ಜನ ತುಂಬ ಇದ್ದಾರೆ. ಇದು ನಮ್ಮ ಟ್ರೈನ್ ನಿಂತ್ಕೊಂಡಿದೆ. ಆ್ಯಂಡ್ ಮತ್ತೊಂದು ಬಾರಿ ಟ್ರೈನ್ ಸುಸು ಮಾಡ್ತಾ ಇದೆ. ಆ್ಯಂಡ್ ನಾಗ್ಪುರದಿಂದ ಗಾಡಿ ಹೋಗ್ತಾ ಇದೆ. ಇನ್ನೂ ಸ್ಪೀಡಾಗಿ ಹೋಗಲಿಕ್ಕೆ ಲೋಕೋ ಪೈಲಟಿಗೆ ಫೋನ್ ಮಾಡಿ ಹೇಳಬೇಕು. ದೆನ್ ಯಾರೋ ಟ್ರಿಪ್ಪಿಗೆಲ್ಲ ಪಾಪ ಹುಡುಗರೆಲ್ಲ ಕಾಯ್ಕೊಂಡಿದ್ದಾರೆ. ಸೊ ಆದರೂ ಇಂಡ್ಯಾದಲ್ಲಿ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ್ಯಂಡ್ ನಿಮಗೆ ಈ ವಾಶ್ರೂಮ್ಗಳು
ಚೆನ್ನಾಗಿ ಸಿಗದೇ ಇರ್ಬೋದು. ಯಾಕೆ ಅಂತಂದು ಹೇಳಿದ್ರೆ ಈ ಲೋಕಲ್ ಅಂತ ಏನಿರ್ತಾರೆ ಅವರೆಲ್ಲ ಹೋಗಿ ಅಲ್ಲಿ ಸ್ಮೋಕಿಂಗ್ ಮಾಡೋದಾಗಿರ್ಬೋದು, ಗುಟ್ಕಾ ತಿಂದು ಉಗುಳೋದಾಗಿರ್ಬೋದು, ಈ ರೀತಿಯಾದ ಒಂದು ಚಟುವಟಿಕೆಗಳನ್ನ ಮಾಡ್ತಾರೆ. ಹಾಗಾಗಿ ನಿಮಗೆ ಅಲ್ಲಿ ಕಾಲಿಡ್ಲಿಕ್ಕೆ ಕೂಡ ಆಗೋದಿಲ್ಲ. ಬಟ್ ಅದನ್ನು ಬಿಟ್ಟರೆ ಟ್ರೈನ್ನ ಸ್ವಚ್ಛತೆ ಇಡಲಿಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟ್ ತುಂಬ ದುಡ್ಡನ್ನು ಸುರಿತಾ ಇರುತ್ತೆ. ಸೊ ನಾವು ಇದ್ರ ಬಗ್ಗೆ ಗಮನ ವಹಿಸ್ಕೊಂಡು ನಾನು ಒಬ್ಬ ಭಾರತದ ಪ್ರಜೆ ಆಗಿ ಟ್ರೈನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಏನೆಲ್ಲ ಒಂದು ಏನು ಹೇಳ್ತಾರೆ ಜವಾಬ್ದಾರಿಗಳನ್ನು ಹೊತ್ಕೊಳ್ಬೇಕು, ಹೇಗೆ ಬಿಹೇವ್ ಮಾಡಬೇಕು ಅನ್ನೋದು ನೋಡಬೇಕು. ಇವಾಗ ನೀವು ಇಲ್ಲಿ ನೋಡ್ಬೋದು, ಒಳ್ಳೆ ದೊಡ್ಡ ನದಿ ನಿಮಗೆ ಕಾಣ್ತಾ ಇದೆ. ಸೊ ಇದಕ್ಕಿಂತ ಇನ್ನೊಂದು ದೊಡ್ಡ ನದಿ ಇದೆ. ಸೊ ಆ ನದಿಯಲ್ಲಿ ನಿಮಗೆ ತೋರಿಸ್ತೀನಿ ನಾನು, ಮುಂದೆ ಇದೆ ಬನ್ನಿ. ಸೊ ನದಿ ಹೊರಟೋಯ್ತು. ಇವಾಗ ಆ ಕಡೆ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆ ಕಡೆ ರೈಲ್ವೆ ಟ್ರ್ಯಾಕ್ ಆಗ್ತಿದೆಯಾ, ರೋಡ್ ಆಗ್ತಿದೆಯಾ ಗೊತ್ತಿಲ್ಲ, ಬಟ್ನಲ್ಲಿ ಆಗ್ತಾ ಇದೆ. ಸೊ ಹೊರಡ್ತು ಫುಲ್ ಬೋರ್ ಆದಾಗ ಈ ರೀತಿಯಾಗಿ ಮಲಗಿರ್ತಾ ಇದ್ದೆ. ಫೋನ್ ನೋಡ್ಕೊಳ್ಳೋದು, ಆ ಕಡೆ ವಿಂಡೋ ನೋಡೋದು, ಫೋನ್ ನೋಡೋದು, ವಿಂಡೋ ನೋಡೋದು, ಆ ಥರ. ಸೊ ಕೆಲವೊಂದು ಕಡೆ ನಿಮಗೆ ತುಂಬ ಗ್ರೀನಾಗಿ ಸಿಗುತ್ತೆ, ಕೆಲವೊಂದು ಕಡೆ ನಿಮಗೆ ಈ ಥರ ಮಣ್ಣು ಒಣ ಬಣವಾಗಿ ಸಿಗ್ತಾ ಇರುತ್ತೆ, ಕಲ್ಲೆಲ್ಲ ಸಿಗ್ತಾ ಇರುತ್ತೆ. ಸೊ ಇನ್ನೊಂದು ತುಂಬ ನೀರಿರೋ ಪ್ರದೇಶ ಅಂತ ತೋರಿಸೋದಾದರೆ ಇದು ನೋಡಿ, ಎಷ್ಟು ದೊಡ್ಡ ನದಿ ಇದು. ನೋಡೋಕ್ಕೆ ಸಮುದ್ರ ಥರ ಇದೆ, ಆದರೆ ಇದು ಒಂದು ನದಿ ಇದು. ಬಟ್ ಇಲ್ಲಿ ನದಿ ಬತ್ತಿ ಹೋಗಿಬಿಟ್ಟಿದೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಬರೀ ಮರಳು ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ಮುಂದ್ಗಡೆ ನೀರು ಇರ್ಬೋದು, ನೋಡೋಣ. ನೋಡೋಕ್ಕೆ ಎಷ್ಟು ದೊಡ್ಡ ಸಮುದ್ರ ಥರ ಇದೆ. ಇಲ್ಲೊಂದು ಸ್ವಲ್ಪ ನೀರಿದೆ, ಮೀನುಗಾರಿಕೆನೂ ಕೂಡ ಮಾಡ್ತಾ ಇದ್ದಾರೆ. ನದಿಲಿ ಸಿಗೋ ಮೀನು ತುಂಬ ರುಚಿಯಾಗಿರುತ್ತಂತೆ, ನೋಡಬೇಕು, ಗೊತ್ತಿಲ್ಲ ನನಗೂ. ಎಸ್, ಹೋಗ್ತಾ ಇದೆ ನದಿನ ಪಾಸ್ ಮಾಡಿ ಟ್ರೈನ್. ಇವಾಗ ಹೋಯ್ತು. ಇದೇ ರೀತಿ ಸುಮಾರು ನದಿಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈ ಜರ್ನಿ ಉದ್ದಕ್ಕೂ ಕೂಡ. ಯಾಕಂದರೆ 2000+ ಕಿಲೋಮೀಟರ್ ಇರುವಂಥ ಜರ್ನಿ ಇದು. ಬಟ್ ತುಂಬ ಚೆನ್ನಾಗಿರುತ್ತೆ. ನಾನು ಹೇಳಿದೆ ಅಲ್ವಾ, ಗ್ರೀನ್ ವ್ಯೂ ಸಿಗುತ್ತೆ ಅಂತ. ಇಲ್ಲಿದೆ ನೋಡಿ ನಿಮಗೆ ಈ ಗ್ರೀನ್ ವ್ಯೂ, ತುಂಬ ಸಖತ್ತಾಗಿದೆ. ಆ್ಯಂಡ್ ಮತ್ತೆ ನಾವು ಇಲ್ಲಿ ಸ್ವಲ್ಪ ಮಣ್ಣು ಮತ್ತು ಇಲ್ಲಿ ಸ್ವಲ್ಪ ಗ್ರೀನು. ಇದು ಭತ್ತ ಬೆಳೆಯುವಂಥ ಪ್ರದೇಶ ಅಂದ್ಕೊಳ್ತೀನಿ. ಹೊಲ ತುಂಬ ಹಸಿರಾಗಿದೆ. ಇದು ಮಧ್ಯಾಹ್ನ ಈ ರೀತಿಯಾಗಿ ಎಲ್ಲರೂ ಮಲಗಿಬಿಟ್ಟಿದ್ರು. ಸಂಜೆಗೆ ಸ್ನ್ಯಾಕ್ಸು ನಿಮಗೆ ಒಂದು ಬೇಲ್ ಸಿಕ್ಕಿತ್ತು, ಮತ್ತು ಒಂದು ಸ್ಯಾಂಡ್ವಿಚ್ಚು, ಒಂದು ಟೀ, ಒಂದು ಸಮೋಸ ಎಲ್ಲ ಸಿಕ್ಕಿತ್ತು. ಮತ್ತು ಸಾಯಂಕಾಲ ಆಗಿದ ತಕ್ಷಣ ಬೆಡ್ನೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿಟ್ಟೆ, ಬಂದು ದಬ್ಬ ನಂಗೆ ಮಕ್ಕಳಕ್ಕೆ. ಸೊ ಇದು ಯಾವ ಸ್ಟೇಷನ್ ಅಂತ ನನಗೂ ಗೊತ್ತಿಲ್ಲ, ಸುಮ್ಮನೆ ಬೆಡ್ಡು ರೆಕಾರ್ಡ್ ಮಾಡೋಕ್ಕೆ ಹೋಗಂಗೆ ಇದನ್ನು ರೆಕಾರ್ಡ್ ಮಾಡಿದೆ. ಯಾವುದೋ ಸ್ಟೇಷನ್ ದಾಟಿ ಹೋಗ್ತಾ ಇದೆ. ಈ ಹುಡುಗಿ ಇಷ್ಟು ಎಂಜಾಯ್ ಮಾಡ್ತಾ ಇತ್ತು ಅಂತಂದು ಹೇಳಿದ್ರೆ ಈ ಟ್ರೈನಲ್ಲಿ. ಈಗ ಅವ್ರ ಎದುರುಗಡೆ ಏನೊಬ್ಬರು ಆಟ ಆಡಿಸ್ತಾ ಇದ್ರು ಆ ಹುಡುಗಿಗೆ. ಅವರೊಬ್ಬರು ಆರ್ಮಿ ಅವರು. ಜಸ್ಟ್ ಅವ್ರ ಕಾಲು ಮುಂದೆ ತಂದಿದ್ದಕ್ಕೆ ಅವಳು ಅಷ್ಟೊಂದು ಆಟ ಆಡ್ತಾ ಇದ್ಲು. ಇನ್ನು ಇದಾದಮೇಲೆ ಎಲ್ಲ ಆರ್ಮಿಯವರು ಕೂಡ ಬಂದ್ಬಿಟ್ಟು, ನಮ್ಮ ಆ ಬೋಗಿಲಿರ್ತಕ್ಕಂಥ ಆರ್ಮಿಯವರು ಬಂದು ನಮ್ಮ ಹತ್ರ ಕುತ್ಕೊಂಡು ಆ ಒಂದೇ ಒಂದು ಹುಡುಗಿ ಜೊತೆಗೆ ಆಟ ಆಡ್ತಾರೆ. ಎಲ್ಲರ ಜೊತೆಗೂ ಕೂಡ ಆ ಹುಡುಗಿ ಆಟ ಆಡುತ್ತೆ. ಆ್ಯಂಡ್ ಎಸ್, ಇದು ಒಂದು ಕೋಟೆ ಥರ ಏನೋ ಮೇಲೆ ಇದೆ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ. ನಾವೆಲ್ಲಿ ತೆಲಂಗಾಣದಲ್ಲಿ ಇದ್ದೀವಿ ಅಂದ್ಕೊಳ್ತೀನಿ ನಾನು. ಸೊ ಇವಾಗ ಇನ್ನೇನು ರಾತ್ರಿ ಹಾಗೇ ಬಿಡ್ತು. ಯಾವುದೋ ಅಪಾರ್ಟ್ಮೆಂಟು ಲೈಟ್ಗಳಿಂದ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಇಲ್ಲಿ ಅಪಾರ್ಟ್ಮೆಂಟ್ಸ್ ಎಲ್ಲ. ಇಲ್ಲಿ ಸ್ಲೋ ಆಗಿ ಹೋಗ್ತಾ ಇದೆ, ಯಾಕಂತ ಗೊತ್ತಿಲ್ಲ ನನಗೂ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಇಲ್ಲಿ. ಅಲ್ಲಿ ಮಾತ್ರ ಲೈಟ್ಸ್ ಇದೆ, ಇಲ್ಲಿ ಲೈಟ್ಸ್ ಇಲ್ಲ. ನೈಟ್ ಹೇಗಿರುತ್ತೆ, ಎಷ್ಟು ಪ್ರಶಾಂತವಾಗಿರುತ್ತೆ ಟ್ರೈನ್ ಅಂದರೆ ಎಷ್ಟು ಪ್ರಶಾಂತವಾಗಿರುತ್ತೆ. ಎಲ್ಲರೂ ತಮ್ಮ ಪಾಡಿಗೆ ತಾವು ಮಾತಾಡ್ಕೊಂಡು ಏನೇನೋ ಇರ್ತಾರೆ. ಆ್ಯಂಡ್ ನಿಮಗೆ ಊಟದ ವ್ಯವಸ್ಥೆ ಎಲ್ಲ ಹೇಗಾಗುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ನಿಮಗೆ. ನೋಡಿ, ಇಲ್ಲಿ ಟಾಯ್ಲೆಟ್ ಹತ್ರ ಈ ವ್ಯಕ್ತಿ ಏನು ಊಟಗಳದ್ದು ಇಡ್ತಾ ಇದ್ದಾನೆ. ಅಲ್ಲಿ ಕೆಳಗಡೆ ಆ ಬಿಸಿ ಮಾಡುವಂಥ ಮಷಿನ್ ಅದು. ಮೇಲ್ಗಡೆ ಅವನು ಊಟ ಇಡ್ತಾ ಹೋಗ್ತಾನೆ. ರೆಡ್ಡಲ್ಲಿ ನಿಮಗೆ ವೆಜ್ ಸಿಗುತ್ತೆ, ಗ್ರೀನಲ್ಲಿ ನಾನ್ ವೆಜ್ ಸಿಗುತ್ತೆ. ಬಟ್ ಆ ತಟ್ಟೆಗಳನ್ನ ಅವನು
ವಾಶ್ ಮಾಡಲ್ಲ, ವಾಶಿಗೆ ಕೂಡ ಕೊಡಲ್ಲ, ಬರೀ ಬಟ್ಟೆಯಿಂದ ಒರೆಸಿ ಇಟ್ಟು ರೀಯೂಸ್ ಮಾಡ್ತಾ ಇರ್ತಾನೆ. ನಿಮ್ಗೆ 2 ದಿನ ಕೂಡ ಹಾಗೆ ಸಿಗುತ್ತೆ. ಇವಾಗ ಐಸ್ ಕ್ರೀಮ್ ಸಮಯ, ಬಟ್ ಐಸ್ ಕ್ರೀಮ್ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಆ ತಟ್ಟೆ ವ್ಯವಸ್ಥೆ ಒಂದು ಕೂಡ ನಂಗೆ ತುಂಬ ಬೇಜಾರು ಮಾಡ್ತು. ಯಾಕೆ ಅಂತಂದು ಹೇಳಿದ್ರೆ 2 ದಿನದಿಂದ ಕೂಡ ಆ ತಟ್ಟೆಗಳನ್ನ ತೊಳೆಯೋದಿಲ್ಲ, ಹಾಗೆ ಇಟ್ಬಿಡ್ತಾರೆ, ಒರೆಸಿ ವಾಪಸ್ ಕೊಡ್ತಾರೆ ಅಂತಂದು ಹೇಳಿದ್ರೆ. ಇವಾಗ ಯಾಕೆ ಒರೆಸಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳಿದ್ರೆ, ಅವನು ಊಟ ಕೊಟ್ಟು ಹೋದ್ಮೇಲೆ ಒಂದು ವೇಳೆ ಆ ವ್ಯಕ್ತಿ ತಟ್ಟೆನ ಇಸ್ಕೊಳ್ದೆ ಹೋದರೆ ಒಬ್ಬರು ಲೇಟಾಗಿ ಊಟ ಮಾಡ್ತಾರೆ. ಅವಾಗ ಏನು ಮಾಡಿಬಿಡ್ತಾರೆ, ಆ ತಟ್ಟೆನ ಸೀಟ್ ಕೆಳಗಡೆ ಹಾಕಿರ್ತಾರೆ. ಅಲ್ಲೆಲ್ಲ ಅವನ್ನ ಅಯ್ಯಪ್ಪ ಪಿನಲ್ ಹಾಕ್ಬಿಟ್ಟು ಚೆನ್ನಾಗಿ ಕೂಡ ಒರೆಸಿರಲ್ಲ, ಇನ್ನೊಬ್ಬ ಕ್ಲೀನ್ ಮಾಡೋಕ್ಕೆ ಬಂದಿರೋನು ಹಾಗೆ ಹೊಟ್ಟೋಗ್ಬಿಡ್ತಾನೆ. ಕೆಲವರು ಚಿಕ್ಕ ಮಕ್ಕಳು ಗೊತ್ತಿಲ್ಲದೇನೆ ಆ ಪ್ಲೇಟ್ನಲ್ಲಿ ಕೂಡ ತೊಳಿತಾರೆ, ಅದ್ರ ಮೇಲೆ ಇನ್ನೇನೋ ಕಸ ಚೆಲ್ತಾರೆ, ಆಮೇಲೆ ಎಂಜಲಾಗಿರೋಕ್ಕಂಥ ವಸ್ತುಗಳನ್ನ ಚೆಲ್ತಾರೆ. ಸೊ ಅದಕ್ಕಾಗಿ ಆ ಪ್ಲೇಟ್ಗಳು ನಮಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಊಟ ಮಾಡಲಿಕ್ಕೆ. ಆ್ಯಂಡ್ ಇನ್ನೊಂದು ಯಾವುದೋ ರಿಲೇಷನ್ ಬಂದಿದೆ, ಕತ್ಲಾಗಿದೆ. ಇವಾಗ ಎಲ್ಲರೂ ತಮ್ಮ ಪಾಡಿಗೆ ಬೆಡ್ಗಳನ್ನ ಅರೇಂಜ್ ಮಾಡ್ತಾಯಿದ್ದಾರೆ ರಾತ್ರಿ ಮಲ್ಕೊಳ್ಳಿಕ್ಕೆ. ಸೊ ಟ್ರೈನ್ ಕೂಡ ಜರ್ನಿ ಮುಗಿಲಿಕ್ಕೆ ಬಂತು, ಮುಗ್ದೇ ಬಿಡ್ತು ಕೂಡ. ನಾನು ಇವಾಗ ಬೆಂಗಳೂರಲ್ಲಿದ್ದೀನಿ ಆ್ಯಂಡ್ ಇವಾಗ ಆಚೆ ಹೋಗ್ತಾ ಇದ್ದೀನಿ ನಾನು. ನೀವು ನೋಡ್ಬೋದು ಎಲ್ಲರೂ ತಮ್ಮ ಪಾಡಿಗೆ ಹೋಗ್ತಾ ಇದ್ದಾರೆ. ಇದು 10 ಬೋಗಿ ಇರುತ್ತೆ ನಿಮಗೆ, 3 ಟೈರ್ AC, B1ಇಂದ ಹಿಡಿದು B10ವರೆಗೂ. ಸೊ ಇದು B10 ಇದು. ನಿಮಗೆ ಮುಂದೆ ಈ A1 A2 ತೋರಿಸ್ತೀನಿ. A1 A2 ಅಂತಂದು ಹೇಳಿದರೆ ಈ 2nd ಟೈರ್ AC. ಇಲ್ಲಿ ನಿಮಗೆ ಅಡುಗೆ ಮಾಡೋದೆಲ್ಲ ಇಲ್ಲೇ ನಡೆಯುತ್ತೆ. 2000 ಕಿಲೋಮೀಟ್ರ್ ಉದ್ದಕ್ಕೂ ಕೂಡ ಅಡುಗೆ ಎಲ್ಲ ಇಲ್ಲೇ ಮಾಡ್ತಾರೆ, ಇದೇ ಬೋಗಿಲಿ. ನೋಡ್ಬೋದು ನಿಮ್ಗೆ ಒಳಗಡೆ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿಮಗೆ ಫಸ್ಟ್ AC ಬೋಗಿ ಇದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಪೇಸ್ ಇದೆ ಅಲ್ಲಿ. ರಾಜಧಾನಿ ಟ್ರೈನ್ ಜರ್ನಿ ತುಂಬ ಚೆನ್ನಾಗಿತ್ತು. ಆದರೆ ಊಟದ ವಿಚಾರಕ್ಕೆ ಬರೋದಾದರೆ, ಸ್ವಚ್ಛತೆ ವಿಚಾರಕ್ಕೆ ಬರೋದಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು. ಯಾಕೆ ಅಂತಂದು ಹೇಳಿದ್ರೆ ಅವನು ನಮಗೆ ಊಟಕ್ಕೆ ಕೊಟ್ಟಿರೋ ಪ್ಲೇಟ್ಗಳನ್ನ ತೊಳಿತಾನೆ ಇರಲಿಲ್ಲ, ಒರೆಸಿ ಕೊಡ್ತಾ ಇದ್ದ ಅಷ್ಟೇ. ಬಟ್ ಅದೇ ಪ್ಲೇಟ್ಗಳನ್ನ ನಾವು ಕಾರಲ್ಲಿ, ಕೆಲವರು ಕಾರಲ್ಲಿ ಕೂಡ ತುಳಿದಿರ್ತಾಯಿದ್ರು, ಅದರಲ್ಲೇ ಪಿನಾಯಿಲ್ ಹಾಕಿ ಹೋಗಿರ್ತಾಯಿದ್ದ, ಅದ್ರ ಮೇಲೆ ನಾವು ಉಲ್ಟಾ ಹಾಕಿರ್ತಾಯಿದ್ವಿ ಅನ್ನೋದಕ್ಕಿಂತ ಹಾಕಿರ್ತಾಯಿದ್ವಿ. ಅಂದರೆ ಎಲ್ಲರೂ ಕೂಡ ಅದೇ ಮಾಡಿದ್ದು. ಸೊ ಆ ಪ್ಲೇಟ್ಗಳನ್ನ ನಾವು ತೊಳೆಯೋದೇ ಇಲ್ಲ. ನಾವು ಅಂದ್ಕೊಂಡೆ ತೊಳಿತಾರೋ ಅಂತಂದು ಹೇಳಿ, ಬಟ್ ಯಾವುದೂ ನಾವು ತೊಳೆದಿರಲಿಲ್ಲ, ಹಾಗೆ ಅಲ್ಲೇ ಒರೆಸಿ ಇಡ್ತಾ ಇದ್ದ. ಸೊ ಇದೊಂದು ಸ್ವಲ್ಪ ಚೇಂಜ್ ಆಗಬೇಕು. ಓವರಾಲ್ ಜರ್ನಿ ಚೆನ್ನಾಗಿತ್ತು. ಇವಾಗ ಮನೆಗೆ ಹೋಗ್ಲಿಕ್ಕೆ ಆಲ್ರೆಡಿ ಕ್ಯಾಬ್ ಒಂದು ಪಾಪ ಬಂದು ಅರ್ಧ ಗಂಟೆ ಆಯಿತು, ಕಾಯ್ತಾ ಇಲ್ಲ ನನಗೋಸ್ಕರ. ಸೊ ನನಗೆ ಅದಕ್ಕೆ ಬೇಗ ಹೋಗ್ಬಿಡ್ತೀನಿ. ಸೊ ನೆಕ್ಸ್ಟ್ ಟೈಮ್ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ, ಮತ್ತು ನನಗೆ ಜನರಲಲ್ಲಿ ಹೋಗಿ ಒಂದು ವ್ಲಾಗ್ ಮಾಡಬೇಕು ಅಂತ ಇದೆ. ಯಾಕೆ ಅಂತ ಹೇಳಿದರೆ, ಸೊ ಭಾರತದ ಬಡತನ ನಿಮ್ಗೇನಾದರೂ ಗೊತ್ತಾಗಬೇಕು ಅಂತಂದು ಹೇಳಿದ್ರೆ ಒಂದು ದಿನ ನೀವು ಜನರಲಲ್ಲಿ ಹೋಗಿ ನೋಡಬೇಕು. ಅಂದರೆ ಭಾರತೀಯ ರೈಲ್ವೇಲಿ ಜನರಲಲ್ಲಿ ಹೋಗಿ ನೋಡಬೇಕು. ಅದನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಡೆಲ್ಲಿಯಿಂದ ಬೆಂಗಳೂರಿಗೂ ಆಗಿರ್ತಕ್ಕಂತಹ ಜರ್ನಿ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಲೈಟ್ಸ್ ಎಲ್ಲ ಚೆನ್ನಾಗಿ ಬರದೇ ಇರ್ಬೋದು, ಯಾಕೆ ಅಂತ ಹೇಳಿದರೆ ನನಗಿವಾಗ ನಿದ್ದೆಗಳಲ್ಲಿದ್ದೀನಿ. ಸೊ ವೀಡಿಯೋ ಮಾಡೋಷ್ಟು ಕೂಡ ಹುಮ್ಮಸ್ಸಿಲ್ಲ ಇವಾಗ. ಬನ್ನಿ.
ಕ್ಯಾಬ್ ಸಿಕ್ತು. ಕ್ಯಾಬ್ ಹತ್ತಿದ ತಕ್ಷಣ ಹೊರಟೆ. ಇವಾಗ ನಂಗೆ 10 ನಿಮಿಷ ಆಗುತ್ತೆ ಬೆಳಗಡೆ ಮೆಜೆಸ್ಟಿಕ್ಕಿಂದ ಆರ್ ಟಿ ನಗರ ಹೋಗಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಏನು ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಸುಯ್ ಅಂತ ಹೋಗ್ಬಿಡ್ಬೋದು. ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ AVS ಕ್ಯಾಬ್ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬ ಕ್ಲೀನಾಗಿರುತ್ತೆ. ಸೊ ಫೈನಲಿ ಆರ್ ಟಿ ನಗರ ಬಂತು. ಇನ್ನೇನು 2 ಮಿನಿಟ್ಸಲ್ಲಿ ಮನೆ ರೀಚ್ ಆಗ್ತೀನಿ ನಾನು. ಸೊ ಆಮೇಲೆ ನಾನೇನು ಮಾಡಿರಲ್ಲ. ಸೊ ಎಲ್ಲ ನನ್ನ ಜರ್ನಿ ಅರೇಂಜ್ ಮಾಡಿದವ್ರಿಗೆ ಎಲ್ಲ ಅವರೇ ಪೇ ಮಾಡಿರ್ತಾರೆ. ಸೊ ಸೈನ್ ಮಾಡೋದಷ್ಟೇ ಇರುತ್ತೆ. ನಾನು ಹೋಗೋದು, ಸೈನ್ ಮಾಡೋದು, ಟಿಕೆಟ್ಸ್ ಕೂಡ ಎಲ್ಲ ಅವರೇ ಬುಕ್ ಮಾಡಿದರು, ನಮ್ಮ ಜರ್ನಿನ ಅರೇಂಜ್ ಮಾಡಿರೋರು. ನಮ್ಮ ಜರ್ನಿ ಇಲ್ಲಿಗೆ ಮುಗೀತು. ಕ್ಯಾಬ್ಗೂ ಕೂಡ ಬಾಯ್, ನಿಮಗೂ ಕೂಡ ಬಾಯ್.